ಫೈನಲಿ ಎಲ್ಲ ಡಿಸ್ಚಾರ್ಜ್ ಆತಲ್ಲ ನೀವು ಹೇಳಿದ್ರೆ ನಾ ಎರಡು ಒಂದರ್ಲ ಈಗ ಕರ್ಕೊಂಡು ಹೋಗೋದು ಮನೆಗೆ. ಏನಾಗಿತ್ತು ಯಾಕೆ ಹೇಳಿಲ್ಲ ನಮ್ಮಿಂದ, ಯಾಕೆ ಮುಚ್ಚಿಡಾಕತ್ತೀರಿ? ನಾನು ನಿಮ್ಗೆ ಯಾಕೆ ಹೇಳಿದ್ದಿಲ್ಲಪ್ಪ ಇಷ್ಟು ದಿವಸ ಅಂತಂದ್ರೆ ಭಾಳ ಮಂದಿ ಕೇಳತ್ತಿದ್ರು ಪೈಲ್ಸ್ ಆಪ್ರೇಷನ್ ಆಗಿದ್ದೇನೆ ಅಂತೇಳಿ. ಇಲ್ಲ, ಪೈಲ್ಸ್ ಆಪ್ರೇಷನ್ ಆಗಿಲ್ಲ. ಏನಪ್ಪ ನಿಮ್ಮ ಅಪ್ಪನ ಆಪ್ರೇಷನ್ ಆದರೂ ನೀ ವ್ಲಾಗ್ ತಗೋತಿಯಲ್ಲ, ನಿನಗೆ ತಿಳಿತೈತೋ ಇಲ್ಲೋ ಅಂತೇಳಿ ಒಂದಿಷ್ಟು ಕಮೆಂಟ್ ಬಂದಿದ್ದು ನೆನಪೈತೆ ನಿನಗೆ? ಹೌದಲ್ಲ. ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಸೊ ಟೈಮ್ ನೋಡ್ರಿ, ಬೆಳಿಗ್ಗೆ ಎಷ್ಟು ಗಂಟೆ ಆಗೈತಪ್ಪ ಅಂತಂದ್ರೆ ಬರೀ 7:30 ಆಗುವಂತ. ಇವಾಗ ಜಸ್ಟ್ ನಾನು ಪಪ್ಪಾಗ ಕೆಳಗೆ ಹೋಗಿ ಚಹಾ ತೊಗೊಂಡ್ಬಂದೆ. ಆಮೇಲೆ ಚಹಾ ಕುಡಿದ್ರೆ ಪಪ್ಪನೂ ನಾನು ಚಹಾ ಬಿಸ್ಕಿಟ್ ಕುಡಿದೆ. ಸೊ ಬೆಳಿಗ್ಗೆ ಎದ್ದು ಕೂಡಲೇ ನಿಮ್ಗೆ ಏನು ತೋರಿಸ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಸನ್ರೈಸ್ ಆಗತೈತಿ, ಎಷ್ಟು ಚಂದ ಅನ್ಸೋದೈತಿ. ಸೊ ಸನ್ರೈಸ್ ನೋಡ್ರಿ, ಎಲ್ಲ ಲೈಫ್ನು ಹಿಂಗೆ ರೈಸ್ ಆಗಲಿ ನೋಡ್ರಿ. ಹೆಂಗೈತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ, ಪಪ್ಪ ಚಹಾ ಕುಡಿದು ಮತ್ತಪ್ಪ ಮಕ್ಕೊಂಡ್ರೆ ನಮ್ದು ಈಗ ಎಡಿಟಿಂಗ್ ವಾಪಸ್ ಆ್ಯಸ್ ಯೂಶುವಲ್. ನಿನ್ನೆ ರಾತ್ರಿ ಅಂತೂ 2 ಗಂಟೆ ಮಟ್ಟ ಕೊಡ್ತಿದ್ದೆ ನಾನು ಎಡಿಟಿಂಗ್ ಮಾಡ್ಕೋತ. ಸೊ ಇವಾಗ ಮತ್ತೊಬ್ಬ ಸ್ಟಾರ್ಟ್ ಮಾಡ್ಬೇಕು. ಬರೀ ಸ್ಟಾರ್ಟ್ ಮಾಡೋಣ ಅಂತ. ಫೈನಲಿ ಎಲ್ಲ ಡಿಸ್ಚಾರ್ಜ್ ಆತಲ್ಲ ನೀವು ಹೇಳಿದ್ರೆ ನಾ ಎರಡು ಒಂದರ್ಲ ಈಗ ಕರ್ಕೊಂಡು ಹೋಗೋದು ಮನೆಗೆ. ಭಯಂಕರ ಖುಷಿ ಆಗತ್ತೆ ನನಗರೆ. ಸೌಕಾಸ್ ಹತ್ರಿ. ಸೌಕಾಸ್ ಕ್ಯಾಪ್ ಬ್ಯಾಗ್ನಾಗೈತೆ ತಂಡಕ್ಕೈತೆ. ತಡ್ರಿ ಕಾಲ್ ಸಾರಿ ಕುಂಡ್ರಾಕ್ ಆಗವಲ್ತೇನ್ರಿ? ಇಲ್ಲ ಸ್ಟೇಟ್ ಕುಂದ್ರಪ್ಪ, ನೀವು ನಡ ಹಿಂಗ್ ಕ್ರಾಸ್ ಮಾಡ್ಕೋತೀರಾ? ಹಿಂಗ್ ಮಾಡಿ ಅಲ್ಲ, ಅವ್ರಿಗೆ ಅದು ಹತ್ತೈತ್ ಕುಂಡ್ರಾಕ್ ಹತ್ತದು ರಸ ಹೊರ ಬರ್ ನಡೆದಿರ್ತೇವೆ. ಹೌದು ಪಾಪ, ಬಟ್ ಸ್ಟೇಟ್ ಕುಂದ್ರಿ ನಡ ಹಿಂಗ ಕ್ರಾಸ್ ಮಾಡ್ತೀವಿ. ಮೊದ್ಲ ಸೊಟ್ಟ ಪಟ್ಟ ಅಂತ. ಓ ಥ್ಯಾಂಕ್ ಯು. ಹೆಂಗೈತ್ರಿ ಸೌಂಡ್? ಇದ್ಯಾಕೆ ಚೂಟಿದ್ದ ಕೊಟ್ಟೆನಂತ ನೋಡ್ರಿ, ಚೂಟಿ ನೋಡ್ರಿ. ಪಪ್ಪನ ಮನೆಗೆ ಕರ್ಕೊಂಡು ಹೋಗೋಣ. ಬರ್ರಿ ಮನೆ ಕಡೆ ಬರ್ರಿ. ನೋಡ್ರಿ ಮನೆ ಬಂದ್ ಮುಟ್ಟಿದ್ವಿ. ಅಜ್ಜ ಪುಣ್ಯಾತ ಸ್ಪರ್ಶ. ಬಾ ಮುಂದ್ ಬಾ ಅಲ್ಸತ್ತ ಜುಟ್ಟಿ ಏನಾಗಿತ್ತು? ಓಪನ್ ಐತ್ರ ಸೌಕಾಸ್ ಕಂಫರ್ಟ್ ಆಗಿದ್ದಿಲ್ಲ. ಮೇಲ್ಗಡೆ ಬೇಕಂದ್ರೆ ಬಾಗ್ಲ ಹಾಕಿ ಕೇಳ್ರಿ, ಹಾಕಿ ಮತ್ ದಡಕ್ನ ಹಂಗು ಅಂತ ತೋರ್ಸಾಯ್ತು. ಅಜ್ಜ ಕರ್ಕೊಂಬ, ಅಜ್ಜನ ಕೈ ಕರ್ಕೊಂಬ. ಎತ್ಕೋಬೇಡ್ರು. ಅಷ್ಟೇ ಎತ್ಕೊಂಡಿಲ್ಲ, ಸಾಕು. ಅಜ್ಜ ಬಾ ಅಂದ್ರು, ಅಜ್ಜ ಬಾ ಅಂದ್ರು. ಹಾಗೆ ತಪ್ಪಿ ಅಜ್ಜಾಗ ಜಗ್ಗಾಡ್ಬೇಡೇನ? ಟೈಮ್ ನೋಡ್ರಿ, ಬರೋಬ್ಬರಿ 2:05 ಬಂತ. ನಮ್ಮ ಮಮ್ಮಿ ಏನೋ ಗುಂಡ್ಯಾಗ ಏನ್ ಬಿಸಿ ಮಾಡತ್ತೀವ? ಗುಂಡ್ಯಾಗ ಸಾರು ಬಿಸಿ ಮಾಡತ್ತಾರ. ಇಲ್ಲ ಅತ್ತಿ ಶ್ವೇತಾ ಅವರು ಊಟಕ್ಕೆ ರೆಡಿ ಮಾಡ್ಯಾರ. ನಾವು ಈಗ ಊಟ ಮಾಡೋಣ ಅಂತ ಬರ್ರಿ. ಏನೈತಿ ನೋಡೋಣ ಊಟದಾಗ. ಪಪ್ಪಾರಿಗಂತರೂ ಗಂಜಿ ಮಾಡಿಕೊಟ್ಟಾರ. ಗಂಜಿ ಏನ್ ಮಾಡ್ಯಾವ? ಜೋಳದ ಅಂಬ್ಲಿ ಮಾಡ್ಯಾರ.
ನಮಗೆ ತೆಳ್ಳಂದ ಸಾರು ಐತಿ, ಪ್ಲೇಟ್ ಬಿಟ್ಟು ಹೋಗುವಂಗ. ಆಮೇಲೆ ಬಾರ ಊಟ ಮಾಡಕ ಬಾ. ಊಟ ನೋಡ್ರಿ ರಾತ್ರಿ 2 ಗಂಟೆ ಮಟ್ಟ ಎಚ್ಚರದಾರ ಅಂತೇಳಿ ಬಾಳೆಹಣ್ಣು ಚಿಪ್ಪಿ ಇಟ್ಕೊಂಡು ಹಿಂಗ ಅಡ್ಡಾರ ಇಟ್ಕೋರಿ ಕಣ್ ಮೇಲೆ ಪೂರ. ಯಾರು ಇಟ್ಟಾರ? ಮಮ್ಮಿ ಇಟ್ಟಾರ ಅದನ್ನ. ಈಕಿ ನೋಡಿ ಕಣ್ಣು ಒತ್ತಾತಾಳ ಮತ್ತೆ ಒಳ್ಳೆ ಅಯ್ಯ ಕಣ್ ಕಿತ್ತೇವ. ಈಗ ತಂಪಾಕೈತಿ. ಇದು ನಮ್ಮ ಅತ್ತಿ ಹೇಳಿದ ಐಡಿಯಾ. ತಂಪಾಕೈತೆ ಆಯುರ್ವೇದಿಕ್ ತಂಪಾಕತ್ತಂತ. ಬಾಳೆಹಣ್ಣು ವಾಸನಿಗೆ ನರ್ಜ್ ಬಂದ್ ಮಕ್ಕ ತುಂಬಿಕೊಂಡಿರ್ತಾವ ಎಲ್ಲಿ ಅಂತ ನಾನು ನೋಡ್ರಿ. ಆಗಳೇ ನನ್ನ ಕಣ್ಮೇಲೆ ಮಮ್ಮಿ ಮತ್ತೆ ಅತ್ತಿ ಕೂಡಿ ಬಾಳೆಹಣ್ಣು ಚಪ್ಪಿ ಇಟ್ಟಿದ್ರ ನಿದ್ದೆ ಆಯ್ತಲ್ಲೇ ಮಕ್ಕೊಂಡ್ಬಿಟ್ಟಿನ. ಟೈಮ್ ನೋಡ್ರಿ ಎಷ್ಟಾತ, ಬರೋಬ್ಬರಿ 4:30 ಆತ. ಈಗ ಪಾಪ ಹಾಲ್ನಾಗ ಬಂದ ಟಿವಿ ನೋಡ್ಕೊಂತ ಮಕ್ಕೊಂಡಾರ. ನಮ್ಮ ಸ್ಪರ್ಶ ನೋಡ್ರಿ ಇಲ್ಲಿ ಇದಕ್ಕೆ ಜೋಕಾಲಿ ಹಿಡಿದು ಜೋತಾಡಕತ್ತಿದ್ಲ. ವಿಡಿಯೋ ಮಾಡದ್ಲ ಅಂದ್ರೆ ಬಿಟ್ಟು ಬಂದ್ಲನ್ ಹಾಕ್ಬೇಕಾಕಿನ್ ಮತ್ತೆ ಅಲ್ಲಲ್ರಿ ಹೆಂಗ್ ಬೀಳ್ತಾ ಜೊತೆ. ಏನಾಗಿತ್ತು ಯಾಕೆ ಹೇಳಿಲ್ಲ, ನಮ್ಮಿಂದ ಯಾಕೆ ಮುಚ್ಚಿಡಾಕತ್ತೀರಿ, ಯಾಕೆ ಹಿಂಗಾತು ಅನ್ನೋ ಪ್ರಶ್ನೆನ ಕೇಳಿಲ್ಲ ಯಾರು. ಎಲ್ಲರೂ ಕೇಳಿದ್ರೆ ಏನಾತು ಅನ್ನೋದನ್ನು. ಸೊ ಇವತ್ತು ನಾವು ಇವಾಗ ಅದನ್ನ ನಿಮ್ಗೆ ಹೇಳ್ಬೇಕಂತದೇವಿ. ಇವತ್ತು ಪಪ್ಪಾರ್ದ ಡಿಸ್ಚಾರ್ಜ್ ಅಂತೂ ಆತ. ನೀವು ನೋಡಿದ್ರೆ ನಾವು ಮನೆಗೆ ಕರ್ಕೊಂಡ್ಬಂದ್ವಿ ಅವ್ರನ್ನ. ಸೊ ಯಾಕೆ ಆತ ಅನ್ನೋದನ್ನು ಫಸ್ಟ್ ಹೇಳ್ತೇನೆ ನಿಮ್ಗೆ, ಹೌದಲ್ರಿ? ಅದ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಹೇಳೋದ್ರಿಂದ ನಿಮಗೂ ಒಂದು ಹೆಲ್ಪ್ ಆಕೈತಿ. ಯಾವುದೋ ಒಂದು ಕಾಯಿಲೆ ಆದ್ರೂ ಸಹಿತ ಮನೆ ಮದ್ದು ಮಾಡಬೇಕು ಇಲ್ಲ ಅಂತಿಲ್ಲ. ಅತಿಯಾದ ಮನೆ ಒಳಗೆ ಮದ್ದು ತಗೊಳ್ಳೋದು ಅಥವಾ ನಮಗೆ ಗುರ್ತಿದ್ದಂಥ ಗುಳಿಗೆ ತಗೊಳ್ಳೋದು ಅನ್ನೋದು ಜಾಸ್ತಿ ಮಾಡಬಾರ್ದು, ಯಾವತ್ತೂ ಜಾಸ್ತಿ ಮಾಡಬಾರ್ದು. ನಿಮಗೆ 1 ವಾರ ಮಟ್ಟನೂ ಕಡಿಮೆ ಅನ್ನಿಸ್ಲಿಲ್ಲ ಅಂದ್ರೆ ಮೊದಲು ಹೋಗಿ ಡಾಕ್ಟ್ರನ್ನ ಭೇಟಿ ಆಗ್ಬೇಕು. ಹೆಂಗಂತೀರಿ? ಕರೆಕ್ಟ್. ನನ್ನ ಮಾತು ಕರೆಕ್ಟ್ ಐತಿಲ್ಲ? ಫಸ್ಟಿಗೆ ಹೋಗಿ ಡಾಕ್ಟ್ರನ್ನ ಭೇಟಿ ಆಗ್ಬೇಕು. ಇಲ್ಲ ಅಂತಂದ್ರೆ ಹಿಂಗಾಗುವಂಥ ಚಾನ್ಸಸ್ ಇರ್ತೈತಿ. ಸೊ ಏನಾಗಿತ್ತು, ಈಗ ಯಾಕೆ ಆಪ್ರೇಷನ್ ಮಾಡಬೇಕಾಗಿ ಬಂತು, ಅದೇನೋ ಅಂತಾರಲ್ಲ, ಉಗುರ್ಲಿ ಹೋಗೋದನ್ನು ಕೊಡ್ಲಿ ತೊಗೊಂಡಂಗೆ ಅಂತಾರಲ್ಲ, ಹಂಗಾಗ್ಬಿಡ್ತದೆ ಪರಿಸ್ಥಿತಿ. ಏನಾಗಿತ್ತು ಅಂತ ಎಲ್ಲರೂ ಕೇಳಿದರೆ ಯಾಕೆ ಹೇಳುವಲ್ರಿ ಅಂತಂದರೆ, ನಾನು ನಿಮಗೆ ಯಾಕೆ ಹೇಳಿದ್ದಿಲ್ಲಪ್ಪ ಇಷ್ಟು ದಿವಸ ಅಂತಂದ್ರೆ, ಈಗೇನು ಹೇಳಿದ್ರಲ್ಲ ಆ ಮಾತು ಹೇಳೋ ಸಲುವಾಗಿ ಇಷ್ಟು ದಿವಸ ಹೇಳಿದ್ದಿಲ್ಲ ನಿಮ್ಗೆ, ಹೌದಲ್ಲ? ಸೊ ಅದು ಒಂದು ಸಣ್ಣ ಕುರ ಆಗಿತ್ತು. ಯಾವಾಗ 4 ತಿಂಗಳ ಹಿಂದಾಗಿತ್ತಂತ. ಅದು ನನಗೆ ಪಾಪ ಮನೆ ಹೇಳಿದ್ರು ಹಾಸ್ಪಿಟಲ್ದಾಗಿದ್ದಾಗ. ಅವರು ಹೇಳಿಲ್ಲ, ಮನ್ಯಾಗೂ ಹೇಳಿದ್ದಿಲ್ಲ. ಆಮೇಲೆ ಏನು ಮಾಡಿದ್ರೆ, ತಾವ ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಡಾರ, ಅದು ಆಗಿಲ್ಲ. ಕಡಿಮೆ ಆಗೈತಿ, ಮತ್ತೆ ವಾಪಸ್ ಹೆಚ್ಚಾಗೈತಿ, ಕಡಿಮೆ ಆಗೈತಿ, ಹೆಚ್ಚಾಗೈತಿ, ಹೋಗೋದು ಬರೋದಾಗೈತಿ ಒಂದೇ ಜಾಗಕ್ಕನ. ಅದೇನಾಗೈತಿ, ಕಡಿಮೆ ಆದಂಗೆ ಅವ್ರಿಗೆ ಏನು ಅನ್ಸತಿ, ಕಡಿಮೆ ಆಗಿಬಿಟ್ಟೈತೆ ಅನ್ಸತಿ. ಅದು ಏನಾಗಿತ್ತಪ್ಪ ಅಂತಂದ್ರೆ, ಒಂದು ಇಷ್ಟು ಗಂಟಾದಂಗೆ ಆಗಿಬಿಟ್ಟಿತ್ತು ಒಳಗೆ. ಅಂದರೆ ಎಲ್ಲ ಕೀವು ತುಂಬ್ಕೊಂಡು ಬಿಟ್ಟಿತ್ತದು ಒಳಗೆ. ಅದು ಹೊರಗೆ ಬರಕ್ಕೆ ಜಾಗಿದ್ದಿದ್ದಿಲ್ಲ ಅದಕ್ಕೆ. ಲಾಸ್ಟ್ ಟೈಮ್ ನಾವು ಮುರುಡೇಶ್ವರಕ್ಕೆ ದಂಡೇಲಿಗೆ ಹೋಗೋ ಮುಂದೆ ಅವಾಗ ಆಗಿತ್ತು ಅವಾಗ. ಅದ್ರ ಸಲುವಾಗಿ ಅದು ಹೊಡೆತಕ್ಕನ ಜ್ವರ ಬಂದಿತ್ತು ಅವ್ರಿಗೆ. ಅಷ್ಟು ಪೇನ್ ಇತ್ತು ಅವ್ರಿಗೆ ಅದು. ಅಂದ ಕೂಡಲೇ ಮತ್ತು ಅವಾಗ ಹಂಗೆ ತೋರಿಸ್ಕೊಂಬಂದ್ರೆ ಮತ್ತು ಅದೇನು ಕಡಿಮೆನ ಆಗಲಿಲ್ಲ. ಅವಾಗ ಒಂದ್ಸಲ ಡಾಕ್ಟರ್ ಕಡೆ ಹೋಗಿ ಬಂದ್ರೆ ಬಟ್ ಜ್ವರ ಕಡಿಮೆ ಆತ. ಬಟ್ ಅದು ಕುರ ಹೋಗಿತ್ತ ಮತ್ತು ಸ್ಟಾರ್ಟ್ ಆಕಿತ್ತದ. ಅದಕ್ಕೆ ಲಾಸ್ಟಕ್ಕೆ ಒಬ್ರು ಡಾಕ್ಟರ್ ಕಡೆ ತೋರಿಸಿದ್ರು. ಅದು ಒಡಿಲೂ ಇಲ್ಲ, ಅದಕ್ಕೆ ಕುರುಕ ಮೂಗಂತ ಆಕೈತಂತ. ಅದು ಹೊಡಿತೈತೆ ಅದ. ಬಟ್ ಅವ್ರಿಗೆ ಅದು ಹಂಗೇನು ಆಗಲಿಲ್ಲ. ಅದು ಆಗಿ ಹೊರಗೆ ಬರ್ಬೇಕಂದ್ರೆ ಈಗ ಹೆಂಗೆ ಪಿಂಪಲ್ ಹೇಳ್ತಾವಲ್ಲ, ಹಂಗೆ ಪಿಂಪಲ್ ಹೇಳ್ಬೇಕದು. ಆ ಜಾಗಕ್ಕೆ ಎಲ್ಲಿ ಕುರ ಆಗಿರ್ತೈತೆ ಆ ಜಾಗಕ್ಕೆ ಹಿಂಗೆ ಪಿಂಪಲ್ ಟೈಪ್ ಇರ್ತಂದ್ರೆ ಅಲ್ಲಿ ಹೊಡೆದ ಕೂಡಲೇ ಅದು ಹೊರಗೆ ಬಂದ್ಬಿಡ್ತೈತಿ. ಸೊ ಅದು ಪೂರ್ತಿ ಮಾಂಸದಲ್ಲಿ ಆಗಿದ್ದಕ್ಕೆ ಅಂದ್ರೆ ಕುಂಡ್ರೋ ಜಾಗಕ್ಕೆ ಆಗಿತ್ತದು. ಎಲ್ಲಾಗಿತ್ತಪ್ಪ ಅಂತ ಕೇಳಿದ್ರು. ಭಾಳ ಮಂದಿ ಕೇಳತ್ತಿದ್ರು ಪೈಲ್ಸ್ ಆಪರೇಷನ್ ಆಗಿದ್ದೇನೆ ಅಂತೇಳಿ. ಇಲ್ಲ, ಪೈಲ್ಸ್ ಆಪರೇಷನ್ ಆಗಿಲ್ಲ. ಸೊ ಅದ ಕುರ ಗಂಟಾಗಿ ಅದಂಗೆ ಆಗೈತೆ ಅಂದ್ಕೂಡಲೇ ಡಾಕ್ಟರ್ ಏನಂದ್ರೆ ಅದನ್ನ ಸಿರೆಂಜಲ್ಲೂ ತೆಗಿಬೋದ. ಬಟ್ ಕುಂದ್ರಾಕು ಸಹಿತ ಅವ್ರಿಗೆ ತ್ರಾಸ ಆಗತ್ತಿತ್ತಲ್ಲ, ಹಂಗಾಗಿ ಡಾಕ್ಟರ್ ಏನಂದ್ರೆ ಒಂದೇ ಸಲ ಕ್ಲಿಯರ್ ಆಕೈತಿ. ಇಂಜೆಕ್ಷನ್ ಹಾಕಿ ತೆಗಿದ್ರಿಂದ ಏನಕೈತಿ, ಸ್ವಲ್ಪ ಒಳಗೆ ಉಳಿಯೋ ಚಾನ್ಸಸ್ ಇರ್ತೈತಿ. ಇದು ಆಪರೇಷನ್ ಆದ್ರೆ ಹೆಂಗ ಪೂರ್ತಿ ಕ್ಲಿಯರ್ ಆಕೈತಿ, ಮತ್ತೆ ವಾಪಸ್ ಬರಂಗಿಲ್ಲದ ಅಂತ ಹೇಳಿದ್ರೆ, ಹಿಂಗಾಗಿ ನಾವು ಆಪರೇಷನ್ ಮಾಡ್ಸಕ ಅಂತಂದ್ವಿ. ಆಪರೇಷನ್ ಅದು ಎಲ್ಲ ಮಾಡಿದ್ರೆ ಸಕ್ಸಸ್ ಆತ. ಪಪ್ಪನ ಕರ್ಕೊಂಡು ಬಂದ್ವಿ ಮನೆಗೆ. ಆಮೇಲೆ ಇನ್ನೊಂದೇನೋ ಹೇಳವಿದ್ ನಾನು ನಿಮಗೆ, ವ್ಲಾಗ್ ಏನಪ್ಪ ನಿಮ್ಮ ಅಪ್ಪನ ಆಪರೇಷನ್ ಆದರೂ ನೀ ವ್ಲಾಗ್ ತಗೋತಿಯಲ್ಲ, ನಿನಗೆ ತಿಳಿತೈತೋ ಇಲ್ಲೋ ಅಂತೇಳಿ ಒಂದಿಷ್ಟು ಕಮೆಂಟ್ ಬಂದಿದ್ದು ನೆನಪೈತೆ ನಿನಗೆ? ಹೌದಲ್ಲ? ಹೌದೇನಿಲ್ಲ? ಸೊ ಅದನ್ನು ಹೇಳವಿದ್ ನಾನು.
ಅಲ್ಲ ನಾನೀಗ ವ್ಲಾಗ್ ಮಾಡಾಕತ್ತೇನಂತಂದ್ರೆ ಬೇರೆ ಏನೋ ತೋರ್ಸಕ್ಕೆ ಆಗಂಗಿಲ್ಲ ನನಗೆ. ಈಗ ನಮ್ಮ ಅಪ್ಪಾರ ಹಾಸ್ಪಿಟಲ್ನಾಗ ಅಡ್ಮಿಟ್ ಅದಾರ ಅಂದ್ರೆ ಅದನ್ನ ತೋರಿಸ್ಬೇಕಾಕೈತೆ. ಅದು ಬಿಟ್ಟು ನಾವು ಇವತ್ತು ಗಾರ್ಡನ್ ಬಂದೀವಿ ನೋಡ್ರಿ ಅಂಥೇಳಿ ನಮ್ಮ ಅಪ್ಪಾರನ್ನ ಬಿಟ್ಟು ನಾ ಗಾರ್ಡನ್ಗೆ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ಆಗಂಗಿಲ್ಲ ರೀ. ನೀವು ನೋಡಿರ್ಬೋದ ನಾವು ಮನಿ ಬಿಟ್ರ ಬೇರೆ ಎಲ್ಲೂ ಹೋಗಿಲ್ಲ. ನಾವು ಏನಿರ್ತೈತೆ ಅದನ್ನ ತೋರಿಸ್ತೇವೆ ನಾವು ನಿಮಗೆ. ವ್ಲಾಗ್ ಒಳಗೆ ನಾವು ಏನಿರ್ತೈತೆ ಅದನ್ನ ತೋರಿಸ್ತೇವೆ. ನಾವು ಸತ್ಯನ ತೋರಿಸ್ತೇವೆ ಹೊರತು ಏನೋ ಮತ್ತೊಂದು ಮಗದೊಂದು ತೋರ್ಸಂಗಿಲ್ಲ. ನಾವು ಹೆಂಗದೆ ಹಂಗೆ ತೋರಿಸಿರ್ತೇವೆ ವ್ಲಾಗ್ ಒಳಗೆ. ಯಾವತ್ತು ನಾವು ಕ್ರಿಯೇಟ್ ಮಾಡ್ಕೊಂಡು ತೋರ್ಸಕ್ಕೆ ಹೋಗೇ ಇಲ್ಲ ನಾವು ಇನ್ನೂವರೆಗೂ. ಆದರೂ ಯಾವತ್ತು ಇದ್ದನ್ನು ಇಲ್ಲದನ್ನು ಇದ್ದಿದ್ದಂಗೆ ತೋರ್ಸಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟೇ ಇಲ್ಲ. ಆ ರೀತಿ ಮಾಡಂಗೂ ಇಲ್ಲ ನಾವು. ಯಾಕ್ರಿ? ಕರೆಕ್ಟ್. ಏನಿರ್ತೈತೆ ಅದ ತೋರಿಸ್ತೇವೆ. ನಾವು ಏನು ಮಾಡ್ತೇವೆ ಅದನ್ನ ತೋರಿಸ್ತೇವೆ. ಅದ್ರ ಸಲುವಾಗಿ ನಾವು ಅದೈತ ಅದನ್ನ ಬ್ಲಾಗ್ ಮಾಡಿದ್ವಿ. ಭಾಳ ಜನ ನಮ್ಮ ರಿಲೇಟಿವ್ಸ್ ಸಹಿತ ಫೋನ್ ಮಾಡಿ ಕೇಳಾಕತ್ತಾರ. ಭಾಳ ಜನ ಸಬ್ಸ್ಕ್ರೈಬರ್ಸ್ ಸಹಿತ ಕಾಲ್ ಮಾಡಿದ್ರು ಏನಾತಂತೇಳಿ. ಈಗ ಅದೇ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನನಗೆ ಮಾಡಿದ್ದು ಸರಿನೋ ತಪ್ಪೋ ಅಂತೇಳಿ ನನಗೆ ಕನ್ಫ್ಯೂಸ್ ಆಗಕತ್ಬಿಡ್ತ. ಯಾಕಂದ್ರೆ ಗುರ್ತಿಲ್ದ ರಿಲೇಟಿವ್ಸ್ ಸಹಿತ ಎಲ್ಲರೂ ಫೋನ್ ಮಾಡಿ ಕೇಳಾಕತ್ತಾರ ಏನಾಗಿತ್ತು ಅಂತೇಳಿ. ಸೊ ಅವ್ರಿಗೂ ಈ ವಿಡಿಯೋ ನೋಡಿರ್ತಾರೆ ಅನ್ಕೋತೇನೆ. ಸೊ ಅವ್ರಿಗೂ ಕ್ಲಾರಿಟಿ ಸಿಗ್ತೈತಿ. ನಿಮ್ಮ ಆಶೀರ್ವಾದದಿಂದ ನಮ್ಮ ಡ್ಯಾಡಿಗೆ ನಿಮ್ಮ ಎಲ್ಲ ಪ್ರೇಯರ್ಗಳು ಎಲ್ಲರೂ ಎಷ್ಟು ಚಂದ ಕಮೆಂಟ್ಸ್ ಹಾಕಿದ್ರಿ. ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೇವೆ. ಅವ್ರಿಗೆ ಒಂದ ಸಿಟ್ಟು ಬಂದಿತ್ತು, ಏನಾಗಿತ್ತು ಹೇಳಿಲ್ಲ ಅನ್ನೋದು ಸಿಟ್ಟು ಬಂದಿತ್ತು. ಇಲ್ಲ ಬಟ್ ಯಾಕೆ ಹೇಳಿದ್ದಿಲ್ಲ ಅನ್ನೋದು ನಿಮ್ಗೆ ಇವತ್ತು ಕ್ಲಿಯರ್ ಮಾಡಿದ್ನಿ. ಕುಂತ ಕ್ಲಿಯರ್ ಆಗಿ ಹೇಳಿದ್ರೆ ನಿಮ್ಗೂ ಕ್ಲಿಯರ್ ಆಕೈತಿ. ಯಾಕಂದ್ರ ಈಗ ಒಬ್ರು ಅವಾಗ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ನಾವು ಟೆನ್ಷನ್ ಒಳಗಿರ್ತೇವಿ. ಹಂಗಾಗಿ ಅವ್ರು ಆರಾಮಾಗಿ ಮನೆಗೆ ಬರೋದು ಫಸ್ಟ್ ಬೇಕಾಗಿತ್ತು ನನಗೆ. ಅವ್ರು ಆರಾಮಾಗಿ ಬಂದಾರ ಅಂದ್ಕೂಡಲೇ ನನಗೆ ನಿಮ್ಗೆ ಹೇಳಕ್ಕೂ ಈಸಿ ಆಗೈತಿ. ಸೊ ಅದಕ್ಕೆ ಹೇಳಿದ್ ನಾನು. ಮತ್ತೊಂದು ಸತಿ ರಿಪೀಟ್ ಮಾಡಿ ಹೇಳ್ತೇನೆ ನಾನು ನಿಮ್ಗೆ, ದಯವಿಟ್ಟು ಮನ್ಯಾಗ ಯಾವುದೂ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಣ್ಣದಿದ್ದು ದೊಡ್ಡದಾಕೈತಿ. ಮೊದಲು ಡಾಕ್ಟ್ರಿಗೆ ತೋರಿಸ್ಕೊರಿ. ನೀವು ಚೆಂದಾಗಿ ಆರಾಮಾಗಿರ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ನಮ್ಮ ಮನ್ಯಾಗಿಂದ ನಮ್ಮ ಮನ್ಯಾಗಿನವ್ರು ನಮ್ಮ ಪಪ್ಪ ಮಮ್ಮಿ, ನನ್ನ ಹೆಂಡತಿ, ನಮ್ಮ ಅಣ್ಣವಿನಿ, ನಮ್ಮ ಮಕ್ಕಳು ಎಲ್ಲರೂ ಹೆಂಗೆ ನನಗೆ ಇಂಪಾರ್ಟೆಂಟ್ ಅಲ್ಲ, ನೀವು ಸಹಿತ ನನಗೆ ಅಷ್ಟೇ ಇಂಪಾರ್ಟೆಂಟ್ ಅದಾರೆ. ಯಾಕಂದ್ರೆ ನಿಮ್ಮಿಂದ ನಾವು ಅದೇವೆ. ನೀವು ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಆ ದೇವರಲ್ಲಿ ಪ್ರಾರ್ಥನೆ, ಮತ್ತಿನ್ನೇನೂ ಇಲ್ಲ. ಈಗಂತೂ ಆರಾಮದಾರ ಪಪ್ಪ. ನಮ್ಗೆ ಮನೆಗೆ ಬಂದಿದ್ದು ಭಾಳ ಖುಷಿ ಆಗೈತಿ. ಅದ ಕುರಾನು ಎಲ್ಲ ಅವ್ರ ಕ್ಲೀನ್ ಮಾಡಿ ತೆಗ್ದಾರ. ಬಟ್ ಹೊಲಿಗೆ ಹಾಕಿಲ್ಲ ಅದಕ್ಕೆ. ಯಾಕಂದ್ರೆ ಹೊಲಿಗೆ ಹಾಕಿದ್ರೆ ಹೆಂಗ ಅದ ಸ್ಕಿನ್ ಅಲ್ಲೇ ಹಾಕಕ್ ಬರಂಗಿಲ್ಲ ಅಂತಂದ್ರ ಅವ್ರ. ಹಂಗಾಗಿ ಅದು ಓಪನ್ ಬಿಟ್ಟಾರ. ಬ್ಯಾಂಡೇಜ್ ಮಾಡ್ತಾರ. ಅದಕ್ಕೆ ಡೈಲಿ ಡ್ರೆಸ್ಸಿಂಗ್ ಮಾಡ್ಬೇಕು. ಒಬ್ರ ಬ್ರದರ್ ಹೇಳಿ ಬ್ಯಾಂಡೇಜ್ ಮಾಡಕ್ಕೆ. ಯಾಕಂದ್ರೆ ಇವ್ರ ಮನಿ ಒಳಗ ಮಾಡುದಂದ್ರೆ ಹೆಂಗ ಆಕೈತಿ, ಅವ್ರವ್ರ ಪ್ರೊಫೆಷನ್ಗೆ ಅವ್ರ ಮಾಡ್ಬೇಕಾಕೈತಿ. ಈಗ ಇವ್ರ ಕೆಲಸ ಇವ್ರ ಮಾಡ್ಬೇಕು. ಇವ್ರ ಕೆಲಸ ನನಗ್ ಮಾಡಕ್ ಬರಂಗಿಲ್ಲ, ನನ್ ಕೆಲಸ ಇವ್ರಿಗೆ ಮಾಡಕ್ ಬರಂಗಿಲ್ಲ. ಈಗ ಯೂಟ್ಯೂಬರ್ಸ್ ಅಂದ್ರೆ ಯೂಟ್ಯೂಬರ್ಸ್ನಾಗೂ ಹೊರಗಡೆ ನಮ್ಮನೆ ಯೂಟ್ಯೂಬರ್ಸ್ ಇರ್ತಾರ. ಕೆಲವೊಬ್ರು ಕಾಮಿಡಿ ಮಾಡ್ತಾರ, ಕೆಲವೊಬ್ಬರ ಕುಕಿಂಗ್ ಮಾಡ್ತಾರ, ಕೆಲವೊಬ್ರ ವ್ಲಾಗ್ ಮಾಡ್ತಾರ, ಇನ್ನು ಕೆಲವೊಬ್ರ ಮತ್ತೊಂದು ಮಾಡ್ತಾರ. ಈಗ ಟೆಕ್ ವಿಡಿಯೋ ಮಾಡೋರಿಗೆ ಹೋಗಿ ಕಾಮಿಡಿ ಮಾಡಂದ್ರೆ ಆಗಂಗಿಲ್ಲ, ಕಾಮಿಡಿ ಮಾಡೋರ್ಗೆ ಹೋಗಿ ಕುಕಿಂಗ್ ಮಾಡಂದ್ರೆ ಆಗಂಗಿಲ್ಲ, ಕುಕಿಂಗ್ ಮಾಡೋರ್ಗೆ ಹೋಗಿ ಮತ್ತೊಂದೇನೋ ನ್ಯೂಸ್ ಟೈಪ್ ಮಾಡಂದ್ರೆ ಆಗಂಗಿಲ್ಲ. ಬಟ್ ಎಲ್ಲಾನು ಪ್ರಯತ್ನ ಪಟ್ರೆ ಆಕೈತಿ. ಬಟ್ ಅವ್ರ ಪ್ರೊಫೆಷನ್ಗೆ ಅವರ ಪರ್ಫೆಕ್ಟ್. ಹಿಂಗಾಗಿ ಮನಿ ಒಳಗ ಅದನ್ನ ಮತ್ತೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತೇಳಿ ಒಬ್ಬರ ಬ್ರದರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡೆ ನಾನು. ಮತ್ತು ಅವ್ರಿಗೂ 20 ವರ್ಷದ ಎಕ್ಸ್ಪೀರಿಯನ್ಸ್ ಐತೆ ಅಂತ ಬ್ರದರ್ಗೆ ಹೇಳಿ ನಾನು. ಈಗ ಕಲ್ತವ್ರಿಗೆಲ್ಲ 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದ ಬ್ರದರ್ಗೆ ಹೇಳಿದೆ ನಾನು. ಯಾಕಂದ್ರೆ ನಮ್ಮ ಡ್ಯಾಡಿ ಆರಾಮಾಗ್ಬೇಕು. ಇದನ್ನ ಡ್ರೆಸ್ಸಿಂಗ್ ಮಾಡಾಕ ಜೆಂಟ್ಸ್ ಬೇಕ. ಯಾಕಂದ್ರೆ ಅವ್ರ ಅನ್ಕಂಫರ್ಟಬಲ್, ಅವ್ರ ಡ್ಯಾಡಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೋಬಾರ್ದು ಅನ್ನೋ ವಿಷಯಕ್ಕೆ ಜೆಂಟ್ಸ್ ನರ್ಸಿಗೆ ಹೇಳಿದೆವು ನಾವು, ಬ್ರದರ್ಗೆ ಹೇಳಿದ್ವಿ. ಈಗ ಅವ್ರು ಇವತ್ತು ಬರ್ತಾರೇನೋ, ನಾಳೆ ಬರ್ತಾರೆ? ಇಲ್ಲ, ಈಗ ಬರ್ತಾರೆ, 3 ಗಂಟೆಗೆ ಬರ್ತಾರೆ. ಈಗ ಹೌದೇನ? ಇವತ್ತಲ್ಲ, ಸಾರಿ, ನಾಳೆ ಬರ್ತಾರ. ಅವ್ರ ಬ್ಯಾಂಡೇಜ್ ಮಾಡೋಕಾರ. ಡೈಲಿ ಬ್ಯಾಂಡೇಜ್ ಮಾಡಿದ್ರ ಲಘು ಕಡಿಮೆ ಆಕೈತಿ. ಹಂಗಾಗಿ ಅವ್ರಿಗೆ ಡೈಲಿ ಬರಾಕ್ ಹೇಳೇವ್ ನಾವ. ಮತ್ತ ಸ್ವಲ್ಪ ಸಾಮಾನುಗಳನ್ನು ತರೋದಿತ್ತು. ಸೊ ನೋಡೋಣ, ನಾಳೆ ತೊಗೊಂಬರೋಣ ಅಂತ ಹೇಳ್ಯಾರ ಅವ್ರ. ನಾಳೆ ತೊಗೊಂಬರ್ನಂತ ಫೋನ್ ಬರೋದಕ್ಕೆ ಏನು ಪಪ್ಪಗಾರ ಹತ್ತಿರ್ಬೇಕು. ನಡ್ರಿ ಬನ್ನಿ. ಏನ್ರಿ ಸೀತ ರೆಡಿ ಆಗಿಬಿಟ್ರಲ್ಲ? ಹಾ ರೀ, ಸ್ವಲ್ಪ ಮಮ್ಮಾರಿಗೆ ಒಂದ್ ಸ್ವಲ್ಪ ಸಾಮಾನುಗಳನ್ನ ತರೋದೈತಿ. ಅದಕ್ಕ ಹೊಂಟೇವೀಗ. ಟೈಮ್ ನೋಡ್ರಿ ಬರೋಬ್ಬರಿ 6 ಗಂಟೆ ಆತ. ನಡ್ರಿ ಲಘು ಹೋಗಿ ಲಘು ಬರೋಣ. ಬರ್ರಿ, ಕತ್ಲಾಗ್ಬಿಡ್ದ ನೋಡ್ರಿ. ನಾವೀಗ ಇದು ಮೂವೇಬಲ್ ಕಮೋಡಲ್ಲ ಅದು ತಗೊಂಡ್ವಿ. ಯಾಕಂದ್ರೆ ಪಪ್ಪಾಗ ವಾಶ್ರೂಮ್ಗೆ ಹೋಗಕ್ಕೆ ಸ್ವಲ್ಪ ತ್ರಾಸ ಆಗತ್ತಿತ್ತ. ಅಂದ ಕೂಡಲೇ ಇದನ್ನ ತಗೊಂಡ್ ಹೊಂಟೇವಿ. ಯಾಕಂದ್ರೆ ಕೆಳಗಡೆ ಕೆಳಗಡೆ ಒಂದು ಕಮೋಡ್ ಟೈಪ್ ಮಾಡಿಸ್ಬಿಡ್ಬೇಕಪ್ಪ ಅಂತೇಳಿ. ಹೌದಾ, ಕೆಳಗಡೆ ಕಮೋಡ್ ಇಲ್ಲ. ಆಕ್ಚುಲಿ ನಾವು ಅಷ್ಟೇ ಕಮೋಡ್ ಮಾಡಿಸ್ಕೊಂಡಿದ್ವಿ. ಅವಾಗೂ ಬ್ಯಾಡ್ ಅಂದಿದ್ರು ಕಮೋಡ್ ಮಾಡ್ಸಕ. ಹಾ, ನಾವು
ನಾವು ಕಮೋಡ್ ಹಾಕ್ಸಿದ್ವಿ. ಬಟ್ ಈಗ ಅವ್ರಿಗೆ ತ್ರಾಸ ಆಗತ್ತೈತೆ ಅಂದ ಕೂಡಲೇ ಕಮೋಡ್ ಬೇಕು. ಹಂಗಾಗಿ ಇದು ಸದ್ಯಕ್ಕೀಗ ಮೂವೇಬಲ್ ಇದು ಟೆಂಪ್ರವರಿ ತೊಗೊಂಡು ಹೊಂಟೇವಿ. ಮುಂದೆ ಈಗ ಕೆಳಗಿನ ಫ್ಲೋರ್ ಒಳಗೆ ಕಮೋಡ ಮಾಡಿಸ್ಕೊಳ್ಳೋಣ್ರಿ ಅವ್ರು. ಅಲ್ಲಿ ಕೆಳಗ ಮತ್ತು ನಮ್ಗೆ ಕಮೋಡ್ ಮಾಡಿಸ್ಕೊಂಡ್ಬಿಡ್ತಾನೆ. ಹೌದು, ನಮಗೆ ಅದು ಇಂಡಿಯನ್ಸ್ ಸೆಟ್ ಆಗೇ ಇಲ್ಲ. ಅಂದ್ರೆ ಇನ್ನ ಬಾದು ಸತ್ಲ ಅದು ರೂಢಿ ಆಗಿರ್ತೈತಿ. ಅದ್ರಾಗ ಕುಂಡ್ರಕತ್ತೇವ ಅಂತಂದ್ ಕೂಡಲೇ ಅದು ನಾರ್ಮಲ್ ನಮ್ಗೆ ಸೆಟ್ ಆಗೋದು. ಹೌದು, ರೂಢಿ ಬಿದ್ಬಿಟ್ಟೈತಿ. ಈಗೂ ಅದೇ ಚಲೋ ಅನಿಸ್ತೈತಿ. ಈಕಿ ಹೌದು ಬಿಟ್ಟು ನಾರ್ಮಲ್ ನೋಡ್ರಿ. ಈಗ ಜೆಟ್ ಸ್ಪ್ರೇ ಒಂದು ತಗೊಂಡು ಹೋಗೋಣ. ಅದ ಸ್ಪ್ರೇ ಒಂದು ತಗೊಂಡು ಹೋಗೋಣ ನೋಡ್ರಿ. ಏನಂತ ಸ್ಪ್ರೇ ಬಾಪಾ ಅಲ್ಲಿ ಒಳಗೆ ಹೋಗುಂಬ ಬಾ. ಒಂದು ಕಟ್ಟಿಗೆ ಹಿಡ್ಕೊಂಡಾಳ, ಅದನ್ನ ತಗೊಂಡು ಬ್ಯಾಟ ಬಾಲ್ ಅಂತ ಆಟಾಡತ್ತೀವಿ ನೋಡಿ. ನೋಡ್ರಿ ಇದು ಜೆಟ್ ಸ್ಪ್ರೇ ಒಂದು ತಗೊಂಡ್ವಿ. ಇದು ನಳ ಇಲ್ಲ, ಕೆಳಗಡೆ ಬಂದ ನಳ ಕೆಳಗಡೆನೂ ಬರ್ಬೇಕು, ಮುಂದೂ ನೀರು ಬರ್ಬೇಕು. ಯಾಕಂದ್ರೆ ಅದ ಆಲ್ರೆಡಿ ಒಳಗ ಏನೋ ಅಂತ ಬಾಡ್ಯಾಗ ಐತ್ರಿ, ಕನ್ಸಿಲ್ಡ್ ಐತಿ. ಕನ್ಸಿಲ್ಡ್ ಕರೆಕ್ಟ್. ಅದಕ್ಕೆ ಇದೊಂದು ನಳ ತಗೊಂಡ್ವಿ. ಈಗ ನೀವ ಹಾಕ್ತಿರೇನು? ನಾನು ಹಾಕ್ತೇನೆ ಇಲ್ಲ, ಯಾರ ಪ್ಲಂಬರ್. ಮೊದಲು ಅನ್ಕೊಂಡೆ ನಾನು ಹಾಕ್ತೇನೆ ಬಿಡಿ, ಏನು ದೊಡ್ಡಗ ಅದಂತ ಅನಿಸ್ತ. ಆಮೇಲೆ ಅನಿಸ್ತ ಸುಮ್ಮ ರಿಸ್ಕ್ ತೊಗೊಳೋದು ಬೇಡ, ಯಾಕಂದ್ರೆ ಅರ್ಜೆಂಟ್ ಆಗ್ಬೇಕೈತೆ ಅಂತೇಳಿ ಪ್ಲಂಬರ್ಗೆ ಕರ್ಕೊಂಡ್ ಬಂದೆ. ನೋಡ್ರಿ ಎಲ್ಲ ರೆಡಿ ಆದ್ಮೇಲೆ ಈ ರೀತಿ ಕಾಣಾಕುಂತೈತಿದು. ಶ್ವೇತವ್ರ ಏನ್ರಿ ಅಲ್ಲಿ ಹೊರಗೆ ಹೋಗಿ ಬಂದ್ರಿ, ಆಮೇಲೆ ಅದು ಪ್ಲಂಬರ್ ಬಂದ್ರ ಫಿಟ್ಟಿಂಗ್ ಮಾಡಿದ್ ತೋರಿಸಿದ್ರಿ, ಅದಾದ್ಮೇಲೆ ಎಲ್ಲಿ ಹೋಗ್ಬಿಟ್ರಿ, ಗಾಯಬ ಆಗ್ಬಿಟ್ರಲ್ಲ? ಏನಿಲ್ಲ, ಇವತ್ತು ಮಾಮಾರ್ ಡಿಸ್ಚಾರ್ಜ್ ಆಗಿ ಬಂದಿಲ್ಲ, ಅದ ಖುಷಿಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಿಂಗಾಗಿ ಜಾಸ್ತಿ ಬ್ಲಾಗ್ನ ತಗೊಳ್ಳಿ ನಾವು. ಅವ್ರಿಗೆ ವಾಶ್ರೂಮ್ಗೆ ಹೋಗಾಕ ಕಂಫರ್ಟ್ ಆಗವಲ್ದಾಗಿತ್ತ, ಯಾಕಂದ್ರೆ ಕಮೋಡ್ ಇಲ್ಲಲ್ಲ ಅಲ್ಲಿ. ಅವ್ರಿಗೆ ಕಂಫರ್ಟ್ ಇಲ್ಲ ಅಂದ್ಕೂಡ್ಲೆ ಹೋಗಿ ಅದ ಏನಂತ ಹೇಳ್ಬೇಕ, ಟೆಂಪ್ರವರಿ ಕಮೋಡ ಏನದ ಮೂವೇಬಲ್, ಅದನ್ನ ತಗೊಂಡ್ ಬಂದ್ವಿ. ಅದ್ ತಗೊಂಡ್ ಬಂದ್ವಿ. ಮತ್ತ ಒಂದ್ ಜೆಟ್ ಸ್ಪ್ರೇ ತಗೊಂಡ್ ಬಂದ್ವಿ. ಪ್ಲಂಬರ್ನ ಕರ್ಕೊಂಡ್ ಬಂದ್ವಿ, ಯಾಕಂದ್ರ ಸಂಜೆ ಟೈಮ್ನಾಗ ಸಿಗುದ ಕಷ್ಟ. ನಮ್ ನಶೀಬ ಅವ್ರ ಪ್ಲಂಬರು ಸಹಿತ ಅಲ್ಲೇ ಸಿಕ್ರಿ ನಮ್ಗ. ಹೌದು, ಇಲ್ಲ ಅಂದ್ರೆ ನಾವು ಮೊದಲ ಇದನ್ನ ರೆಡಿ ಮಾಡ್ಸಿದ್ವಲ್ಲ ಮೇಲಿನ ರೂಮ್ನಾಗ, ನಾವಿದ್ದಾಗಿಂದ ರೂಮ್ ಏನಿತ್ತಲ್ಲ ನಾವು ರೆಡಿ ಮಾಡ್ಸಿದ್ದ, ಅಲ್ಲೇ ಹತ್ತಿ ಇಳ್ಯಾಕ ಪಪ್ಪಾಗ ಬಾಳ ತ್ರಾಸ ಆಗತೈತಿ. ಯಾಕಂದ್ರೆ ಈ ಕೆಳಗಿಂದ ಮ್ಯಾಲೆ ಹತ್ತಿ ಹೋಗ್ಬೇಕ. ಅವ್ರಿಗೆ ಮೊದ್ಲ ಆರಾಮಿಲ್ಲ, ಹೆಂಗ ಮ್ಯಾಲೆ ಕೆಳಗ ಮಾಡುದು ಅಷ್ಟ ಚಲೋ ಅಲ್ಲ ಅನಸ್ತ. ಒಂದ್ಸಲ ಹೋಗ್ ಬಂದ್ರ ಅವ್ರ ಪಾಪ ಅವ್ರಿಗೆ ಅಷ್ಟ ಸರಿಯಾಗಿ ಅಡ್ಡಾಡಕ್ ಆಗೋದು. ಮ್ಯಾಲೆ ಹೋಗಿಂದ ಕೆಳಗ್ ಬರಕ್ ಬಾಳ ಕೂತ್ರ ಅವ್ರ ಮ್ಯಾಲೆ ಬಾಳ ತ್ರಾಸ ಪಪ್ಪಾಗ. ತ್ರಾಸಾಗಿ ಕುಂತ್ರವ್ರ. ಅದಕ್ಕ ಬೇಡ ತಗೊಂಡ ಬರೋಣ ಅಂತೇಳಿ ಇಬ್ರು ಹೋಗಿ ತಗೊಂಬಂದ್ವಿ. ಸ್ಪ್ರೇ ಆತ, ಪ್ಲಂಬರ್ನ ಕರ್ಕೊಂಬಂದ್ ಅದನ್ನೆಲ್ಲ ಕುಂದ್ರಿ ರೆಡಿನೇ ಮಾಡಿಸ್ಬಿಡಿದ್ವಿ ಪಪ್ಪಾಗ. ಚಿನ್ನು ಜಂಡು ಬಾಂಬ್ ಹಚ್ಚಲಿ ಹಿಡಿಲ್ಲ ಇದು ಖುಷಿ ಅನ್ನಿಸ್ತ ನಮ್ಗ. ಮಾಮಾರ್ ಬಂದಿದ್ದೀವಿ ಡಿಸ್ಚಾರ್ಜ್ ಆಗಿ. ನಮ್ಮ ಕಾಡಕ್ ಹತ್ ಬಿಡ್ತಾ ಏನ್ರ ಮಾತಾಡ್ಬೇಕಂತಂದ್ರ ಎಲ್ಲಾರ ಆಶೀರ್ವಾದ್ಲೆ ನಮ್ಮ ಮಾಮಾರ್ ಆರಾಮಾಗಿ ತಂದಾರ. ನೋಡ್ರಿ ಹಂಗಿತ್ತಂದ್ರ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರ ನೀವ ನಮ್ಮ ಮಾಮಾರ ಡಿಸ್ಚಾರ್ಜ್ ಆಗಿಲ್ಲ ಅಂದ್ರ ನಿಮ್ಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಏನ್ ಮಾಡತ್ತೀನಿ ಇವತ್ತು ಅಚ್ಚನು ಉಮ್ಮ ಕೊಡು ದುಡ್ಡು ಕೊಡ್ದ ಮಮ್ಮಿ. ಉಮ್ಮ ಕೊಡು ಪಟ್ನ ದುಡ್ಡು ಕೊಡ್ತಾ. ಉಮ್ಮ ಕೊಡು ಗುಂಡೆ ಗೂಗು ಗುಂಡೆ ಹತೆ. ಯಪ್ಪ ನೀ ಮುಗಿಸ್ಕೋ ಬಡ ಬಡ, ನನಗ ಹಾಲು ಕುಡಿಯೋದೈತ ಅಂತ ನನ್ನ ಮಗಳ. ಸೊ ಚಲೋ ಗೂಡು ಗುಡ್ ನೈಟ್. ಏನ್ ಮಾಡಕ್ಕೆ ನಮ್ಮ ಸ್ಪರ್ಶಾಂತ ಹಳೆ ಬ್ಲಾಗ್ ನಾನು ಇವತ್ತು ತೆಗೆದು ನೋಡಾತಿದ್ನಿ. ಎಷ್ಟ್ ಅನ್ಸಾತಿದ್ಲಕಿ, ಈಟ ಅನ್ಸಾತಿತ್ತ ಗುಬ್ಬಿಗತೆ. ಈಗ ಇಷ್ಟ ದೊಡ್ಡದಾಗೈತಿ. ಹೌದು, ಈಟ ಇತ್ತ. ಕುಡಿಸ್ರು ಹಾಲು ಕುಡಿಸ್ರು ಮಕ್ಕಳಕ್ಕೆ.